ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ನಿನ್ನೆಯ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆಂದರೆ ಬಿಗ್ ಬಾಸ್ ಒಂದು ಹೊಸ ಕಾನ್ಸೆಪ್ಟ್ ಮೂಲಕ ಬಂದಿದ್ದಾರೆ. ಅದುವೇ ವಿಲನ್. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಇರಲ್ಲ, ವಿಲನ್ ಇರ್ತಾರೆ. ಈ ವಾರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಕ್ಕ ಇರುತ್ತೆ. ಕಂಟೆಸ್ಟೆಂಟ್ಸ್ಗಳು ವಿಲನ್ ಮಾತನ್ನು ತುಟಿಪಿಟಿಕೆಂದದೇ ಪಾಲಿಸಬೇಕು. ಇದು ವಾರದ ಕಾನ್ಸೆಪ್ಟ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಹಾಡು ಹಾಕುವುದರ ಮೂಲಕ ಎಪಿಸೋಡ್ ಆರಂಭ ಮಾಡಲಾಗುತ್ತದೆ. ಈ ಹಾಡು ಬಂದಾಗ ಮತ್ತು ಒಳಗಿನ ಸೆಟಪ್ ನೋಡಿದಾಗ ಇದು ದೆವ್ವದ ಕಾನ್ಸೆಪ್ಟ್ ಅಂತ ಅಂದುಕೊಳ್ಳಬೇಕು, ಆ ತರ ಇತ್ತು. ಆದರೆ ಇದು ವಿಲನ್ ಕಾನ್ಸೆಪ್ಟ್. ಮೊದಲಿಗೆ ಚೈತ್ರನನ್ನು ಆಕ್ಟಿವಿಟಿ ರೂಮ್ಗೆ ಬರಲು ಹೇಳುತ್ತಾರೆ. ಅಲ್ಲಿ ಅವಳಿಗೆ 2 ಆಪ್ಷನ್ ಕೊಡ್ತಾರೆ. ಮೊದಲನೆಯದು ಕ್ಯಾಪ್ಟನ್ ಆಗುವುದು, ಎರಡನೆಯದು ನಾಮಿನೇಟ್ ಆಗುವುದು. ಬಯಸದೆ ಬಂದ ಭಾಗ್ಯವನ್ನು ಚೈತ್ರ ಕ್ಯಾಪ್ಟನ್ ಆಗಲು ಒಪ್ಪಿಕೊಳ್ಳುತ್ತಾಳೆ. ಯಾಕೆಂದರೆ ಸ್ಪಂದನ ಬದಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಚೈತ್ರ ಗೆದ್ದಿರ್ತಾಳೆ. ಇನ್ನು ಮುಂದೆ ಸ್ಪಂದನ ಕ್ಯಾಪ್ಟನ್ ಆಗಿರುವುದಿಲ್ಲ. ಶನಿವಾರದ ಸಂಚಿಕೆಯಲ್ಲಿ ಮುಚ್ಚಿರುವಂತಹ ಕ್ಯಾಪ್ಟನ್ಸಿ ರೂಮನ್ನು ಓಪನ್ ಮಾಡುತ್ತಾರೆ. ಇನ್ನು ನೆಕ್ಸ್ಟ್ ರಾಶಿಕನನ್ನು ಆಕ್ಟಿವಿಟಿ ರೂಮಿಗೆ ವಿಲನ್ ಕರೆಯುತ್ತಾರೆ. ಅವಳಿಗೂ 2 ಆಪ್ಷನ್ ಕೊಡ್ತಾರೆ. ಮೊದಲನೆಯದು ಇಬ್ಬರು ಕಂಟೆಸ್ಟೆಂಟ್ಗಳನ್ನು ಕ್ಯಾಪ್ಟನ್ಸಿ ಓಟದಿಂದ ಬ್ಲಾಕ್ ಮಾಡಿ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುವುದು. ಇನ್ನೊಂದು ಡೈರೆಕ್ಟ್ ನಾಮಿನೇಟ್ ಆಗುವುದು. ರಾಸಿಕಾ ಮೊದಲನೇ ಆಪ್ಷನ್ ಅನ್ನು ಆಯ್ಕೆ ಮಾಡುತ್ತಾಳೆ. ಅದರ ಪ್ರಕಾರ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಓಟದಿಂದ ಧನುಷ್ ಮತ್ತು ರಘುರವರನ್ನು ಬ್ಲಾಕ್ ಮಾಡುತ್ತಾಳೆ. ನಂತರ ವಿಲನ್ ಮನೆಯಿಂದ ಹೊರಹಾಕಲು ನಾಮಿನೇಟ್ ಮಾಡಲು ಕಾಂಟೆಸ್ಟೆಂಟ್ಸ್ಗಳಿಗೆ ಚರ್ಚೆ ಮಾಡಲು ಬಿಡುತ್ತಾರೆ. ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ. ನಾಮಿನೇಷನ್ ಮಾಡುವ ಪ್ರಕ್ರಿಯೆಯಲ್ಲಿ ಮನೆಯಿಸ್ ಕ್ಯಾಪ್ಟನ್ ಚೈತ್ರಾಗೆ ಒಂದು ಅಧಿಕಾರವನ್ನು ಕೊಡುತ್ತಾರೆ. ಅಧಿಕಾರದ ಪ್ರಕಾರ ಮನೆ ಇಬ್ಬರೂ ಕಂಟೆಸ್ಟೆಂಟ್ಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿರುವುದಿಲ್ಲ. ಅದರ ಪ್ರಕಾರ ಚೈತ್ರ ಅಶ್ವಿನಿ ಮತ್ತು ರಕ್ಷಿತಾಳನ್ನು ಆಯ್ಕೆ ಮಾಡುತ್ತಾರೆ. ಈಗ ಆಯ್ಕೆ ಮಾಡಿದೆ ಇಬ್ಬರೂ ಅಭ್ಯರ್ಥಿಗಳು ಯಾರನ್ನು ನಾಮಿನೇಟ್ ಮಾಡುವಂತಿರುವುದಿಲ್ಲ. ಆದರೆ ರಕ್ಷಿತಾ ಕಾವ್ಯ ಮತ್ತು ಸ್ಪಂದನ ಹೆಸರು ಹೇಳಿ ಕಾರಣ ಕೊಡುತ್ತಾಳೆ. ಆದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಇನ್ನು ಒಬ್ಬರನ್ನು ನಾಮಿನೇಟ್ ಮಾಡುವ ಅವಕಾಶವನ್ನು ರಘುರವರಿಗೆ ನೀಡುತ್ತಾಳೆ. ರಘುರವರು ಧ್ರುವಂತನ್ನು ನಾಮಿನೇಟ್ ಮಾಡುತ್ತಾರೆ. ಇನ್ನೊಂದು ಒಬ್ಬ ಸದಸ್ಯನನ್ನು ನಾಮಿನೇಟ್ ಮಾಡುವ ಅವಕಾಶವನ್ನು ಮಾಲೂರವರಿಗೆ ಚೈತ್ರ ನೀಡುತ್ತಾಳೆ. ಮಾಲು ಈ ವಾರ ಮನೆಯಿಂದ ಹೊರಗೆ ಹೋಗಲು ಸ್ಪಂದನನನ್ನು ಆಯ್ಕೆ ಮಾಡುತ್ತಾಳೆ. ಇದಿಷ್ಟು ನಿನ್ನೆ ನಡೆದ ಎಪಿಸೋಡಿಂದ ಇಂಟರೆಸ್ಟಿಂಗ್ ಆಗಿರುತ್ತದೆ. ಯಾಕೆಂದರೆ ಇವತ್ತು ಕಾವ್ಯ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾಳೆ. ಹಾಗೂ ಧ್ರುವಂತ್ ಮತ್ತು ರಜತ್ ಮಧ್ಯ ದೊಡ್ಡ ಜಗಳ ನಡೆಯಲಿದೆ. ಇವತ್ತಿನ ಬಿಗ್ ಬಾಸ್ TRP ರೈಸ್ ಆಗುವುದು ಪಕ್ಕ. ನಿನ್ನೆಯ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.